ನಮಸ್ಕಾರ ಫ್ರೆಂಡ್ಸ್. ನಾ ಇವತ್ತು ರೀ ಉಣಲ್ ದಾರದಿಂದ ಸನ್ಫ್ಲವರ್ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ರೀ. ಈಗ ಭಾರಿ ಎಲ್ಲ ಕಡೆ ಸನ್ಫ್ಲವರ್ದು ಡಿಮ್ಯಾಂಡ್ ಹೆಚ್ಚೈತೆ ರೀ. ಅದಕ್ಕೆ ಇದು ಹಿಂಗೆ ಮ್ಯಾಜಿಕ್ ರಿಂಗ್ ಅಂತಾರೆ ರೀ. ಈ ಥರ ಒಂದು ಬಟ್ಟಿಗೆ ಸುತ್ಕೊಂಡು ದಾರ ಈ ಥರ ಹಿಂಗೆ ತೊಗೊಂಡು ಇದ್ರೊಳಗಿನ ಹಿಂಗೆ ಪಾರ್ ಮಾಡ್ಕೊಂಡು ಹಿಂಗೆ ಒಂದು ಚೈನ್ ಗತೆ ಮಾಡ್ಕೊಂಡು ಸಿಂಗಲ್ ಕ್ರೋಶಿ ಆತಾರೆ. ಇದಕ್ಕೆ ಇಂಥವು 6 ಮಾಡ್ಕೊಳ್ಳೋದ್ರಿ. ಹಿಂಗೆ ಇದೇ ರಿಂಗ್ದೊಳಗನ ಪಾರ್ ಮಾಡ್ಕೊಂಡು ಹಿಂಗೆ 6 ಚೈನ್ಗಳು ಮಾಡಿದ್ರಿ. ಒಂದು ಆಯ್ತು, ಇದೊಂದು 2 3 4 ಇದೊಂದು 6 ರೀ. ಇವು 6 ಹಿಂಗೆ ಸಿಂಗಲ್ ಕ್ರೋಶಿ ಮಾಡ್ಕೊಂಡು ನಂತರ ರೀ ಈ ದಾರ ಹಿಡಿದು ಇದನ್ನು ಹಿಂಗೆ ಎಳ್ಕೊಂಡ್ರೆ ದಾರ ಹಿಂಗೆ ಬರ್ತೈತೆ ರೀ. ಇದು ಹಿಂಗೆ ಉಳಂಟ್ಲೆ ರೀ. ಇದನ್ನು ಹೋದ ಇದು ಮತ್ತು ಸಿಂಗಲ್ ಕ್ರೋಶಿಯಲ್ಲೇನ ಇದನ್ನ ಜಾಯಿಂಟ್ ಮಾಡ್ಕೊಂಡು ಬಿಡೋದ್ರಿ. ಈ ಥರ ಇದು ಭಾಳ ಟೈಟ್ ಜಗ್ತಂದ್ರೆ ಕ್ರೋಶಿಯ ಇದನ್ನಾಗ್ತೈತೆ ರೀ. ಒಂದು ಸ್ವಲ್ಪನೇ ಲೂಸ್ ಇಟ್ಕೊಳ್ದ ಆಮೇಲೆ ಸರ್ಕಲ್ ಮಾಡಿದ ನಂತರ ಮತ್ತು ಈ ದಾರ ಹಿಡಿದು ಜಗ್ರೆ ಮತ್ತು ರೌಂಡ್ ಆಗಕ್ಕೆ ಜಗ್ರೆ ಟೈಟ್ ಆಗ್ತೈತೆ ರೀ. ಇದು ನೋಡಿರಿ, ಈ ಥರ ಸಿಂಗಲ್ ಕ್ರೋಶಿಯಲ್ಲಿ ಇದನ್ನ ಲಾಕ್ ಮಾಡ್ಕೊಂಡು ಬಿಡೋದ್ರಿ. ಈ ಥರ ಲಾಕ್ ಮಾಡ್ಕೊತಂದ್ರೆ ಒಂದು ಸ್ವಲ್ಪ ಲೂಸ್ ಇಟ್ಟನ್ನು ಮಾಡ್ರೆ ಚಲೋ ಆಗ್ತೈತೆ ರೀ. ಇಲ್ಲಿ ಲಾಕ್ ಮಾಡ್ಕೊಂಡ ನಂತರ ರೀ ಒಂದು ಚೈನ್ ತೊಗೊಳದ್ರಿ. ಒಂದು ಚೈನ್ ತೊಗೊಂಡು ಪ್ರತಿ ಒಂದು ಇವು ಚೈನ್ ಅದಾವ್ರಲ್ಲೇ ಈ ಚೈನ್ದೊಳಗೆ ಡಬಲ್ ಕ್ರೋಶಿಯ ಹಾಕ್ಕೊಳದ್ರಿ. ಒಂದ್ರೊಳಗನೆ ಡಬಲ್ ಕ್ರೋಶಿಯ ಅಂದ್ರೆ ಸಿಂಗಲ್ದನ್ನ 2 ಸರಿ ಡಬಲ್ ಮಾಡ್ಕೊಳ್ಳೋದ್ರಿ. ಸಿಂಗಲ್ ಕ್ರೋಶಿಯಾಗಳನ್ನ 2 ಸರಿ ಈ ಥರನ ಅದ ಒಂದು ಫಸ್ಟ್ ಯಾವ ಚೈನ್ದೊಳಗೆ ತೊಗೊಂಡಿರ್ತಿರ್ಲಿ ಅದೇ ಚೈನ್ದೊಳಗೆ ಹಿಂಗೆ ಒಂದೊಂದು ಸಿಂಗಲ್ ಕ್ರೋಶಿಯಾಗಳನ್ನ 2 ಸರಿ ಮಾಡೋದ್ರಿ. ಪ್ರತಿ ಒಂದ್ರೊಳಗೂ 2 ಸರಿ ಹಿಂಗೆ ಮಾಡ್ಕೊಂಡು ಬಂದುಬಿಡೋದ್ರಿ. ಇದೇ ಥರನ ಪ್ರತಿ ಒಂದು ಚೈನ್ದೊಳಗೆ 2 6 12 ಆಗ್ತಾವೆ ನೋಡ್ರಿ. ಈ ಸರ್ಕಲ್ ಒಂದು ಚೈನ್ದೊಳಗೆ 2 ಸರ್ತಿ ಸಿಂಗಲ್ ಚೈನ್ ತೊಗೊಂಡು ಬಂದೀನಿ. ಇನ್ನು ಇದನ್ನು ಕ್ಲೋಸ್ ಮಾಡಿಬಿಡ್ತೇನೆ ರೀ. ಈಗಿನ ಫಸ್ಟ್ ಹೆಂಗೆ ಯಾವ ಥರ ಒಂದು ಸಿಂಗಲ್ ಕ್ರೋಶಿಯಾದ ಲಾಕ್ ಹಾಕ್ಕೊಂಡಿದ್ದಿರಲಿ ಆ ಥರ ಇದನ್ನ ಲಾಕ್ ಹಾಕ್ಕೊಂಡು ಮತ್ತೊಂದು ಚೈನ್ ತೊಗೊಳದ್ರಿ. ಇಲ್ಲಿ ಹಿಂಗೆ ತೊಗೊಂಡು ಮಾಡಿ ಒಂದು ಚೈನ್ ತೊಗೊಂಡಿವ್ರಿ. ಈ ಒಂದು ಚೈನ್ ತೊಗೊಂಡ್ಮ್ಯಾಗತ್ರಿ ಇನ್ನು ಕನ್ಫ್ಯೂಸ್ ಆಗ್ತೈತೆ ನಮಗೆ ಎಲ್ಲಿ ಹಿಡ್ದು ಸ್ಟಾರ್ಟ್ ಮಾಡಿದ್ದೀವಿ ಅಂಥೇಳಿ. ಅದ್ರ ಸಂಬಂಧ ನಾವೇನು ಮಾಡೋದ್ರಿ, ಒಂದು ಸಿಂಗಲ್ ಚೈನ ಈ ಒಂದು ಚೈನ್ದೊಳಗೆ ಸಿಂಗಲ್ ಚೈನ್ ಮಾಡ್ಕೊಳ್ಳೋದ್ರಿ. ಈ ಥರ ಇದನ್ರಿ ಡಬಲ್ ಚೈನ್ ತೊಗೊಂಡೇನಿ. ಇದು ಒಂದು ಸಿಂಗಲ್ ಚೈನ್ ತೊಗೊಳ್ಳೋದು ಒಂದು ಚೈನ್ದೊಳಗೆ. ಇದ್ರ ಈಚೆ ಕಡೆ ಚೈನ್ದೊಳಗೆ ಡಬಲ್ ಚೈನ್ ತೊಗೊಳದ್ರಿ. ಡಬಲ್ ಚೈನ್ ಅಂದ್ರೆ ಸಿಂಗಲ್ ಚೈನನ್ನು ಫಸ್ಟ್ ಯಾವ ರೀತಿ ಒಂದೇ ಚೈನ್ದೊಳಗೆ 2 ಸರಿ ಸಿಂಗಲ್ ಚೈನ್ ತೊಗೊಂಡಿವ್ರಲ್ಲ ಅದೇ ಥರ 2 ಸರಿ ಇದು ಸಿಂಗಲ್ ಚೈನನ್ನು ನೋಡ್ರಿ. ಫಸ್ಟ್ ಚೈನ್ದೊಳಗೆ ಒಂದು ನಾಟ್ ಹಾಕ್ಕೊಂಡಿವ್ರಿ. ಸೆಕೆಂಡ್ ಚೈನ್ದೊಳಗೆ 2 ಸರಿ ಹಾಕ್ಕೊಂಡಿವ್ರಿ. ಈಗ ಮತ್ತು ಇಲ್ಲಿ ಒಂದು ಚೈನ್ ಅಂದ್ರೆ ಸಿಂಗಲ್ ಚೈನದ ಒಂದು ಸರಿ ಒಂದು ಚೈನ್ದೊಳಗೆ ಮತ್ತೊಂದು ಸರಿ ಮತ್ತು ಈ ನೆಕ್ಸ್ಟ್ ಚೈನ್ದೊಳಗೆ ಡಬಲ್ ಸರಿ ರೀ. ಸಿಂಗಲ್ ಚೈನ್ಗಳನ್ನ ಡಬಲ್ ಸರಿ ಇದೇ ಥರ ಪೂರ ರೌಂಡ್ ಮುಗಿಸ್ಕೊಂಬರ್ಬೇಕು ರೀ. ನಮಗೆ ಇಲ್ಲಿಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ಗೊತ್ತಾಗಂಗಿಲ್ಲ ರೀ. ಇದು ಹಂಗೆ ಹೆಣ್ಕೋತ ಬಂದಿದ್ರಿ ಎಲ್ಲಿ ಬಿಟ್ಟಿವು ಅತ್ತೆಲ್ಲ ಸೇಮಾಗಿ ಕಾಣಕ್ಕೆ ಅನಿಸ್ತೈತೆ ರೀ. ಅದ್ರ ಸಂಬಂಧ ಇಂಥದ್ದೊಂದು ಏನು ರೀ ಇದ್ರೆ ವೈರ ಅಥವಾ ಪಿನ್ನ ಏನು ರೀ ಈ ಥರ ಹಾಕ್ಕೊಂಡು ಬಿಡ್ರಿ ಗೊತ್ತಾಗ್ತೈತಿ. ಇದನ್ನು ಹಿಂಗೆ ಪೂರ ಸರ್ಕಲ್ ಮುಗಿಸಿ ನಾ ಇಲ್ಲಿಗೆ ಬರ್ತೀನಿ ನೋಡಿರಿ.
ನೋಡ್ರಿ ನಾ ಇಲ್ಲಿವರೆಗೆ ಇದನ್ನು ಹೆಣ್ಕೊತ ಬಂದೇನಿ ರೀ. ಈಗ ಒಂದು ಸಿಂಗಲ್ ಹಾಕೀನಿ, ಇಲ್ಲಿ ಒಂದು ಡಬಲ್ ಚೈನ್ ಹಾಕೋತೀನಿ ನೋಡ್ರಿ. ಈ ಚೈನಕ್ಕೆ ಈ ಥರ ನೀವು ಭೀ ಈ ಥರನ ಹೆಣ್ಕೋರಿ. ಏನು ಟೆನ್ಷನ್ ತೊಗೋಬೇಡ್ರಿ, ಯಾಕಂದ್ರೆ ಎರಡು ಫ್ಲವರ್ ಮಾಡಿರಿ ಅಂದ್ರೆ ನಿಮ್ಮ ತಲೆಯಾಗ ಉಳಿದು ಬಿಡ್ತೈತಿ. ಒಂದು ಸ್ವಲ್ಪ ಮೆಹನತಿ ಮಾಡಿಕೆರಿಂದ ಕಲ್ಕೊಂಡ್ರಿ ಅಂದ್ರೆ ನಿಮಗೂ ಬಂದೇ ಬಿಡ್ತೈತಿ. ಒಂದು ದಿವ್ಸಕ್ಕೆ ಒಂದು ಸನ್ಫ್ಲವರ್ ನೀವು ಕೂಡ ಮಾಡ್ಬೋದ್ರಿ. ಇದನ್ನೀಗ ನಾ ಹಿಂಗೆ ಲಾಕ್ ಮಾಡ್ಕೋತೀನಿ ನೋಡಿರಿ. ಇದ್ರೊಳಗೆ ಹಾಕಿ ಹಿಂಗೆ ಇದೇ ಸಿಂಗಲ್ ಚೈನ್ ಹೆಂಗೆ ತೊಗೋತಿರಲಿ ಅದನ್ನು ಈ ಥರ ಲಾಕ್ ಮಾಡ್ಕೊಂಡು ಬಿಡೋದ್ರಿ. ಲಾಕ್ ಮಾಡಿ ಒಂದು ಚೈನ್ ತೊಗೊಳ್ದ. ಈಗ ನಾವು ಒಂದು ಮಣಿ ಒಳಗೆ ಒಂದು ಸಿಂಗಲ್ ಚೈನ, ಒಂದು ಮಣಿ ಒಳಗೆ ಎರಡು ಸಿಂಗಲ್ ಚೈನ ತೊಗೊಂಡಿದ್ದೀವಿ ರೀ. ಈಗ ಒಂದು ಮಣಿ ಒಳಗನ ಈ ಒಂದೊಂದ್ರಾಗ ಎರಡು ಸಿಂಗಲ್ ಚೈನ್ ತೊಗೊಳೋದ್ರಿ. ಸಿಂಗಲ್ ಒಂದು ಚೈನ್ದಾಗ ಒಂದು ಚೈನ್ದಾಗ ಒಂದು ಚೈನ್ದಾಗ ಎರಡು, ಈ ಥರ ಈಗ ನಾವು ಹೆಣಿಬೇಕು ನೋಡ್ರಿ. ಈಗ ನೋಡ್ರಿ, ಈ ಒಂದು ಫಸ್ಟ್ ಚೈನ್ದೊಳಗೆ ಈ ಥರ ಸಿಂಗಲ್ ಚೈನ, ಮತ್ತು ಒಂದು ಚೈನ್ದೊಳಗೆ ಮತ್ತೊಂದು ಸಿಂಗಲ್ ಕ್ರೋಶಿಯ ತೊಗೊಳೋದ್ರಿ. ಈ ಮೂರನೇದ್ರೊಳಗೆ ಐತ್ರಲ್ಲ, ಇದ್ರೊಳಗನ ಡಬಲ್ ಸರಿ ಮಾಡೋದ್ರಿ. ಇದೇ ಸಿಂಗಲ್ ಚೈನನ್ನು, ಇದೇ ಸಿಂಗಲ್ ಕ್ರೋಶಿಯನ ಎರಡು ಸರಿ ಮಾಡೋದ್ರಿ. ಆವಾಗ ಇದೇ ರೀತಿ ಪೂರ್ತಿಯಾಗಿ ಇದೇ ರೀತಿ ಈ ಸರ್ಕಲ್ ಬರ್ತೈತೆ ರೀ. ಆವಾಗೂ ಮತ್ತು ಗೊತ್ತಾಗಂಗಿಲ್ಲ ಅಂಥೇಳಿ ನಾವೇನು ಮಾಡೋದ್ರಿ, ಇದು ಇಲ್ಲಿಗೆ ಸ್ಟಾರ್ಟ್ ಮಾಡಿವ್ರಲ್ಲ, ಇಲ್ಲಿಗೆ ಈ ವಯರ್ನ ಹಿಂಗೆ ಹಾಕಿಬಿಡೋದ್ರಿ. ಇದನ್ನ ಹಿಂಗೆ ಹಾಕೊಂಡ್ರೆ ಅಂದರೆ ಈ ಕ್ಲಿಪ್ನ ಈ ಪೂರ ಎರಡು ಚೈನ್ದೊಳಗೆ ಒಂದೊಂದು ಸಿಂಗಲ್ ಲೈನ, ಮೂರನೇದು ಚೈನ್ದೊಳಗೆ ಎರಡು ಸಿಂಗಲ್ ಲೈನ ತೊಗೊಂಡು ಬಂದುಬಿಡೋಣ್ರಿ. ಸರ್ಕಲ್ ಕಂಪ್ಲೀಟ್ ಮಾಡ್ತೇನೆ. ನೋಡಿರಿ, ಈ ಥರ ನಮ್ಗೆ ಈ ಥರ್ಡ್ ಲೈನೂ ಎಲ್ಲ ಫೋರ್ತ್ ಲೈನೂ ಕಂಪ್ಲೀಟ್ ಆಯ್ತು ರೀ. ಇದು 1 ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ. ಇನ್ನು ಫಿಫ್ತ್ ಲೈನಕ್ಕೆ ನಾವು ಹೆಂಗೆ ಮಾಡಿದ್ರಿ, ಈಗ ಎರಡು ಸಿಂಗಲ್ ಚೈನ್ದು ಎರಡು ಚೈನ್ದೊಳಗೆ ಹಾಕಿ ಮೂರನೇ ಚೈನ್ ಹಿಂಗೆ ಹಾಕಿರಲಿಲ್ಲ. ಇನ್ನು 3 ಸಿಂಗಲ್ ಲೈನ್ದಾಗನ 3 ಚೈನ್ದೊಳಗೆ ಸಿಂಗಲ್ ಹಾಕಿ ನಾಲ್ಕನೇದಕ್ಕೆ ಸಿಂಗಲ್ ಒಂದು ಚೈನ್ದಾಗ ಡಬಲ್ ಹಾಕ್ಕೊಳ್ಳೋದ್ರಿ. ಈ ಥರ ಮಾಡೋಣ ನೋಡ್ರಿ. ಇದು ತೆಗೆದು ಬಿಡೋದ್ರಿ ಇದನ್ನು. ಇನ್ನು ಮತ್ತು ಇದನ್ನ ಲಾಕ್ ಮಾಡ್ಕೊಂಡ್ರಿ. ಇದನ್ನೆಷ್ಟಕ್ಕೆ ಲಾಕ್ ಮಾಡಿ ಒಂದು ಚೈನ್ ತೊಗೊಳ್ಳೋಣ ರೀ. ಒಂದು ಚೈನ್ ತೊಗೊಂಡು ಇನ್ನು ಮತ್ತು ಈ ಸೆಕೆಂಡದ್ರೊಳಗೆ 3 ಸರ್ತಿ ಸಿಂಗಲ್ ಕ್ರೋಶಿಯ ಒಂದು ಚೈನದೊಳಗೆ ಸಿಂಗಲ್ ಕ್ರೋಶಿಯ ತೊಗೊಂಡು ಇವು ಒಂದು ಆಗೈತ್ರಿ, ಇದು ಎರಡು, ಇದೊಂದು 3, ಈ 3 ಆದ್ರಿ. ಇನ್ನು ನಾಲ್ಕನೇ ಮನಿ ಒಳಗನ 2 ಸರ್ತಿ ಸಿಂಗಲ್ ಕ್ರೋಶಿಯನ ತೊಗೋಬೇಕ್ರಿ. ಹಿಂಗೆ ಇದು ಒಂದು ಅದ ಹೋಲ್ದೊಳಗನ ಅದ ಚೈನ್ದೊಳಗನ ಇನ್ನೊಂದು ರೀ 2 ಅದು ನೋಡ್ರಿ. ಇನ್ನು ಮತ್ತು ಪೈಲ ಥರನ ಮತ್ತೊಂದು ಚೈನ್ದೊಳಗನ ಮತ್ತು 3 ಚೈನ್ದೊಳಗೆ ಒಂದೊಂದೊಂದು ಸಿಂಗಲ್ ಚೈನ್ ತೊಗೊಂಡು ಹೋಗುದ್ರಿ. ಇದನ್ನ ಇದು ಗೊತ್ತಾಗಂಗಿಲ್ಲ ಅಂಥೇಳಿ ಇದು ಇಲ್ಲಿಗೆ ಮತ್ತು ಹಿಂಗೆ ಈ ವಯರ್ನ ಹಿಂಗೆ ಹಾಕ್ಕೊಂಡು ಬಿಡೋದ್ರಿ. ಇಲ್ಲಾಂದ್ರೆ ಎಲ್ಲ ಸೇಮಾಗಿ ಕಾಣಿಸ್ತೈತೆ ರೀ, ನಾವು ಎಲ್ಲಿಗೆ ಸ್ಟಾರ್ಟ್ ಮಾಡೀವಂತ ಗೊತ್ತಾಗಂಗಿಲ್ಲ. ಇದೇ ಥರ ಮತ್ತು ಒಂದೊಂದು ಚೈನ್ದೊಳಗೆ 3 ಸಿಂಗಲ್ ಕ್ರೋಶಿಯನ್ ತೊಗೊಂಡು ನಾಲ್ಕನೇ ಮನಿಗೆ ಡಬಲ್ ಕ್ರೋಶಿಯ ತೊಗೊಂಡು ಇದು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ನೋಡ್ರಿ, ಈ ಸರ್ಕಲ್ನು ನಾ ಇಲ್ಲಿಗೆ ತಂದು ಮುಗಿಸೀನಿ. ಇನ್ನು ಇದನ್ನ ತಾರ್ ತೆಗೆದು ಮತ್ತು ಇದೇ ಥರನ ರೀ. ಈಗ 3 ತೊಗೊಂಡಿದ್ದೂರ್ಲೆ ಸಿಂಗಲ್ ಚೈನ, ಇನ್ನು 4 ಸಿಂಗಲ್ ಈ ಥರ ಮುಗಿಸಿ ಇನ್ನು 4 ಪ್ರತಿಯೊಂದು ಚೈನ್ದೊಳಗೆ 4 ಸಿಂಗಲ್ ಚೈನ್ ತೊಗೊಂಡು ಒಂದು 5ನೇದಕ್ಕೆ ಒಂದು ಡಬಲ್ ಮಾಡ್ಕೊಳ್ಳೋದ್ರಿ.
ಇದೇ ಥರ ಮತ್ತು ಮಾಡೋಣ ನೋಡ್ರಿ. ಈಗ ಒಂದು ರೀ, ಈಗ 2 3 4 ಇದು 5ನೇ ಚೈನ್ದೊಳಗೆ ರೀ. ಇನ್ನು ಡಬಲ್ ಸರ್ತಿ ಮಾಡೋದು ನೋಡ್ರಿ. ಸಿಂಗಲ್ ಕ್ರೋಶಿಯನ 2 ಸರ್ತಿ ಅದೇ ಚೈನ್ದೊಳಗನ ಪಾರ್ ಮಾಡ್ಕೊಂಡು ಇದೇ ಥರನ ಪೂರ್ತಿ ಸರ್ಕಲ್ನ ಮುಗಿಸ್ಕೊಂಬರ್ತೇನೆ ರೀ. ಇದು ಒಂದು ಪೂರ್ತಿ ಸರ್ಕಲ್ನ ಮುಗಿಸ್ಕೊಂಬರ್ತೀನಿ ನೋಡ್ರಿ. ಇದು ಮತ್ತು ಈ ತಾರನ್ನ ಹಿಂಗೆ ಹಾಕಿ ಇಟ್ಬಿಡೋದ್ರಿ. ಇದು ಇಲ್ಲಿಗೆ ಅಂದ್ರೆ 1 2 3 4 5 ಈ 5 ಐತ್ರಲ್ಲ, ಇಲ್ಲಿಗೆ ಇದನ್ನ ತಾರ ಹಾಕಿ ಇಟ್ಬಿಡಿದ್ರಿ. ಇಷ್ಟು ನಾ ಈಗ ಎಣ್ಕೊಂಡೇನಿ. ಇನ್ನು ಇಲ್ಲಿ ಬರೋಸ್ತಕ ಫುಲ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನೋಡಿರಿ. ಇದು ಈ ಸುತ್ತನ್ನು ನಾವು ಪೂರ್ತಿ ಕಂಪ್ಲೀಟ್ ಮಾಡೇನ್ರಿ. ಇದು 5ನೇ ಸುತ್ತು 6ನೇ ಸುತ್ತು ನೋಡಿರಿ. ಇದು ಫಸ್ಟ್ ಸಣ್ಣ ಮ್ಯಾಜಿಕ್ ಸರ್ಕಲ್ ರೀ. ಇದು 1 2 3 4 5 ಸರ್ಕಲ್ ಆದ್ರೂ ನಾನು 6 ಸರ್ಕಲ್ಲು ಮಾಡ್ಕೋಬೋದು ರೀ. ನೀವು ದೊಡ್ಡ ಸನ್ಫ್ಲವರ್ ಮಾಡೋದಾದ್ರೆ ಇನ್ನೂ ದೊಡ್ಡದು ಮಾಡ್ಕೋಬೋದು ರೀ. ನಾ ಅಷ್ಟು ಸಣ್ಣದು ಸನ್ಫ್ಲವರ್ ಮಾಡೋ ಸಂಬಂಧ ರೀ ನಾ ಈ ಥರ ಮತ್ತೊಂದು ರೆಡಿ ಮಾಡ್ಕೊಂಡೇನಿ ರೀ. ಇವೆರಡನ್ನು ಈಗ ಹಿಂಗಿಟ್ಟಿಗೆರಿಂದ 2 ಜೋಡಿಸ್ಕೊಂಡು ಇದನ್ನು ಸನ್ಫ್ಲವರ್ಗೆ ರೆಡಿ ಮಾಡ್ಕೊತ ಇವೆರಡು ಪ್ಯಾಕ್ ಮಾಡ್ಕೊತ ಡಿಸೈನ್ ಮಾಡ್ಕೊತ ಹೋಗೋದ್ರಿ. ಇಷ್ಟು ತಯಾರು ಮಾಡೇನಿ ನೋಡಿರಿ. ಈ ಥರ ನೀವು ಭೀ ಇದು ಹಿಂದಿನ ಸೈಡ್ ಈ ಥರ ಬರ್ತೈತೆ ರೀ. ಆಮೇಲೆ ಈ ಸರ್ಕಲ್ ಫುಲ್ ಇರಬಾರ್ದು ಅಂತೇಳಿ ಇನ್ನೊಂದು ಸ್ವಲ್ಪ ಜಗ್ಗಿ ಕಟ್ಕೊಳಕ್ಕೆ ಬರ್ತೈತೆ ಅಂತೇಳಿ ನಾ ಹಂಗೆ ಬಿಟ್ಕೊಂಡೇನಿ ಇದನ್ನ. ಈ ಥರ 2 ಪೀಸ. ಯಾರ ಗ್ರೀನ್ ಬೇಕಂದ್ರೆ ಸನ್ಫ್ಲವರ್ಗೆ ಗ್ರೀನ್ ಇರ್ತೈತೆ ರೀ ಹಿಂದಿನ ಸೈಡ. ಆದರೆ ನಾ ಇದು ಕಿಚನ್ ಇದನ್ನು ಮಾಡೋ ಸಂಬಂಧ ರೀ ನಾ ಗ್ರೀನ್ ಮಾಡಿಲ್ಲ ರೀ, 2 ಸೇಮ್ ಕಲರ್ ಮಾಡೀನಿ. ಈ ಥರ ಬೇಕಂದ್ರೆ ಸನ್ಫ್ಲವರ್ ಆದ್ರೆ ರೀ ಹಿಂದಿನ ಸೈಡ ಗ್ರೀನ, ಮುಂದಿನ ಸೈಡ ನಾ ಮೆರೂನ್ ತೊಗೊಂಡೇನಿ. ನಿಮ್ಮ ಹತ್ರ ಬ್ಲ್ಯಾಕ್ ಮೆರೂನ್ ಇದ್ರೂ ತೊಗೋಬೋದು, ಅಥವಾ ಸಣ್ಣ ಫ್ಲವರ್ಗೆ ಸಣ್ಣ ಸೀಡ್ಸ್ ಹೆಂಗಿರ್ತಾವಲ್ಲ ಬ್ಲ್ಯಾಕ್ದೊಳಗೆ ಬ್ಲ್ಯಾಕ್ ಮೆರೂನ್ ತೊಗೊಂಡ್ರೂ ಚೆಂದ ಅನಿಸ್ತೈತಿ. ಇಲ್ಲ ಗ್ರೇ ತೊಗೊಂಡ್ರೂ ಚೆಂದ ಅನಿಸ್ತೈತಿ ರೀ ಡಾರ್ಕ್ ಕಲರ. ನಾ ಈ ಥರ ತೊಗೊಂಡೇನಿ ರೀ. ಗ್ರೀನ್ ಬೇಕಂದ್ರೆ 1 ಪಾರ್ಟ್ ಗ್ರೀನ 1 ಪಾರ್ಟ ಮೆರೂನ ಮಾಡ್ಕೊರಿ. ಇಲ್ಲ ನಾ ಹಂಗೆ ಇದನ್ನ ಕಿಚನ್ಗೆ ರಿಂಗ್ ಹಾಕೋದೈತೆ ಅಂಥೇಳಿ ನಾ ಈ ಥರ ಮಾಡೇನಿ ರೀ. ಇನ್ನು ಮುಂದಿನ ಪ್ರೊಸೆಸ್ ಹೇಳ್ತೀನಿ ನೋಡಿ.